ನಾವಿವತ್ತು 4:15ಗೆ ಎದ್ದು ಎಲ್ಲಿಗೆ ಹೋಗ್ತಾ ಇದ್ವಿ ಗೊತ್ತಾ? ಯಾರು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾ ನಿಮಗೆ? ನೋಡಿ ಈ ವಿಡಿಯೋನ ಫುಲ್ಲು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಇಷ್ಟೊತ್ತಿಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಈ ವಿಡಿಯೋನ ಫುಲ್ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ಈ ವಿಡಿಯೋನ ನೀವು ನೋಡಿ. ಹೌದು, ಇವತ್ತು ನಾವು ಬೆಳಗ್ಗೆನೇ 4:30ನೇ ಎದ್ದು ರೆಡಿಯಾಗಿ ಇವತ್ತು ನಾವು ಮಂಡ್ಯ ಜಿಲ್ಲೆ ಸಂತೆ ಕಸ್ಲಿಗೆರೆ ಭೂಮಿ ಸಿದ್ದೇಶ್ವರ ಸ್ವಾಮಿಯ ಜಾತ್ರೆ, ಇವತ್ತು ಜಾತ್ರಾ ಮಹೋತ್ಸವ. ಅದನ್ನು ನಾವು ನೋಡೋಕ್ಕೋಸ್ಕರನೇ ಇವತ್ತು ನಾವು ಬೆಳಗ್ಗೆನೇ 4:30ಗೆ ರೆಡಿಯಾಗಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ನೋಡಿ ತುಂಬಾ ಕತ್ಲಿದೆ, ಇನ್ನೂ ನಾವು ಹೋಗಬೇಕು. ನಾನು ನಮ್ಮ ಮನೆಯವರು, ನನ್ನ ಮಗ, ನಾವು 3 ಜನನೂ ಸಹ ರೆಡಿಯಾಗಿ ನಾವು ಹೊರಡ್ತಾ ಇದ್ದೀವಿ. ಅದು ಬೈಕಲ್ಲಿ ಟ್ರಿಬಲ್ ರೈಡ್ ಹೋಗ್ತಾ ಇರೋದು. ನಾವು ಬೈಕಲ್ಲಿ ಹೋಗೋದಕ್ಕೆ ತುಂಬ ಥ್ರಿಲ್ಲಾಗಿರ್ತದೆ. ಆದ್ದರಿಂದ ನಾವು ಕಾರು ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಇರೋದೇ 2 ವೀಲರ್. ನಾವು ಅದರಲ್ಲೇ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗ, ನಮ್ಮ ಯಜಮಾನ್ರು, ನಮ್ಮದು ಲಕ್ಷ್ಮಿ ಅಂದರೆ ನಮ್ಮ ಗಾಡಿ. ನಾವು 4 ಜನನೂ ಹೋಗ್ತಾ ಇದ್ದೀವಿ. ಫುಲ್ಲು ಕತ್ಲೆ ಇದೆ, ಟ್ರಾಫಿಕ್ ಏನಿರಲಿಲ್ಲ, ಫುಲ್ಲು ಆರಾಮಾಗಿತ್ತು, ಟ್ರಾಫಿಕ್ ಇರಲಿಲ್ಲ, ಆರಾಮಾಗಿ ಹೋದ್ವಿ. ನಾವು 4:15ಗೆ ಹೋಗಿ ನಮ್ಮೂರು ಇದೆಯಲ್ಲ, ಮಂಗಳ ಗ್ರಾಮ ಅಂತ ಮಂಡ್ಯ ಜಿಲ್ಲೆಯಲ್ಲಿ, ಅಲ್ಲಿಗೆ ಹೋಗಿ ಹೋಗ್ತಾ ನಾವು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಸೈಡಿಗೆ ಹಾಕಿ ಕಾಫಿ ಕುಡಿದ್ವಿ. ಕಾಫಿ ಕುಡ್ಕೊಂಡು ಹಂಗೆ ಮತ್ತೆ ಸೀದಾ ಹೋಗಿದ್ದೆ ನಮ್ಮೂರಿಗೆ. ನಮ್ಮೂರು ಕೆರೆ ನೋಡಿ, ನಮ್ಮ ಗದ್ದೆ ಇದೆಯಲ್ಲ ಅಲ್ಲೇ ಪಕ್ಕದಲ್ಲೇ ಇರೋದು ನಮ್ಮ ಕೆರೆ ಅಲ್ಲ, ನಮ್ಮೂರಿನ ಕೆರೆ ನೋಡಿಕೊಂಡು ಗದ್ದೆನೆಲ್ಲ ಒಂದ್ಸರಿ ನೋಡಿಕೊಂಡು, ನಾವು ಗದ್ದೆನ ನಾವು ಮಾಡ್ತಾಯಿಲ್ಲ, ಅದನ್ನು ಲೀಸಿಗೆ ಕೊಟ್ಟಿದ್ದೀವಿ, ಬೇರೆಯವ್ರು ಮಾಡ್ಕೊಂಡಿದ್ದಾರೆ. ಆದರೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಹೋದ್ವಿ. ಇದೇ ನೋಡಿ ನಮ್ಮ ಗದ್ದೆ. ನೋಡಿ ಸುಮಾರು ದಿನ ಆಗಿತ್ತು, ಹೋಗಿದ್ವಿ, ನೋಡಿದ್ವಿ, ತುಂಬ ಖುಷಿ ಆಯಿತು. ನೋಡ್ಕೊಂಡಿದ್ದೆ, ಮತ್ತೆ ರಿಟರ್ನ್ ಬಂದು ಇಲ್ಲಿ ನಮ್ಮ ಆಂಟಿ ಮನೆ ಇದೆ, ನಮ್ಮ ಮನೆಯವ್ರ ಅಕ್ಕನ ಮನೆ, ಅಲ್ಲಿಗೆ ಬಂದು ಅವ್ರ ಮನೆಯಲ್ಲಿ ಟಿಫನ್ ಮಾಡಿಕೊಂಡು ಸೀದಾ ಹೊರಟಿದ್ದೆ ಭೂಮಿ ಸಿದ್ದೇಶ್ವರ ಸ್ವಾಮಿಯ ಜಾತ್ರೆಗೆ. ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಫುಲ್ಲು ಹಳ್ಳಿ ವಾತಾವರಣ ಹೆಂಗಿದೆ, ಗದ್ದೆಗಳು, ತೋಟಗಳು, ತುಂಬಾ ಮಿಸ್ ಮಾಡ್ಕೊತೀನಿ ಇದನ್ನೆಲ್ಲ. ನಾವೀಗ 1.5 ವರ್ಷ ಆಯಿತು ಅಷ್ಟೇ ಬೆಂಗಳೂರಿಗೆ ಬಂದು. ನಾವು ಇದ್ದಿದ್ದೆ ಅಲ್ಲಿ. ನಾನು, ನಮ್ಮ ಮನೆಯವರು, ನನ್ನ ಮಗ, ನಮ್ಮ ಮನೆ ಲಕ್ಷ್ಮಿ ಗಾಡಿ, 4 ಜನನು ಭೂಮಿ ಸಿದ್ದೇಶ್ವರ ಸ್ವಾಮಿಯ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಾವೇ ಬೆಳಗ್ಗೆನೇ ನಾವೇ ಫಸ್ಟ್ ಅನಿಸುತ್ತೆ. ನಮ್ಮೂರ ಕಡೆಯಿಂದ ನಮ್ಮೂರ ಕಡೆಯವರು ಬರೋದು ಲೇಟು. ಮಂಗಳ ಗ್ರಾಮದವರು 3 ಗಂಟೆ 2 ಗಂಟೆ ಮೇಲೆ ಅವ್ರು ಹೋಗೋದು ಬುತ್ತಿ ಹೊತ್ಕೊಂಡು ಭೂಮಿ ಸಿದ್ದೇಶ್ವರ ಜಾತ್ರೆಗೆ. ಹೋಗ್ತಾ ಮಾತಾಡ್ಕೊಂಡು ಹೋದ್ವಿ. ಇನ್ನೇನು ಬಂತು ನೋಡಿ, ಹತ್ತತ್ರ ಸ್ವಾಮಿ ಶ್ರೀ ಭೂಮಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಿ. ತುಂಬ ಜಾಸ್ತಿ ಕ್ರೌಡ್ ಆಗುತ್ತೆ, ಅದರಿಂದ ಪೊಲೀಸ್ನವರೆಲ್ಲ ಇರ್ತಾರೆ. ನೋಡಿ ಇಲ್ಲಿ ಖಾಲಿ ಜಾಗ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಚಿಕನ್ನು ಮಟನ್ನು ಇವೆಲ್ಲನ ಪ್ರಸಾದನ ಮಾಡ್ತಾರೆ. ಮಾಡಿಬಿಟ್ಟು ಪೂಜೆ ಮಾಡಿಸಿ ಬೇಕಾದವ್ರಿಗೆ ಊಟಕ್ಕೆ ಇರ್ತಾರೆ, ಊಟ ಮಾಡ್ಬೋದು. ನೋಡಿ ಜಾತ್ರೆ ಆಲ್ರೆಡಿ ರೆಡಿ ಆಗಿದೆ. ಆದರೆ ನಾವೇ ಬೇಗ ಹೋದ್ವಿ, ಜನ ಕಡಿಮೆ ಇದ್ದರು. ನಾವು ಹೋದಾಗಲೇ ಇನ್ನೂ 10 ಗಂಟೆನೋ, ಅದರಿಂದ ಜಾಸ್ತಿ ಜನ ಇರಲಿಲ್ಲ. ಗಾಡಿನ ಅಲ್ಲೇ ಸೈಡಿಗೆ ಹಾಕಿ ನಡ್ಕೊಂಡು ನಮ್ಮೂರವ್ರು ಇನ್ನೂ ಲೇಟ್ ಬರುತ್ತೆ ಜಾತ್ರೆಗೆ.
ಬೇರೆ ಟೈಮಲ್ಲಿ ಹೋದ್ರೆ ಗಾಡಿನ 3 ಗಂಟೆ ಕರೆಕ್ಟ್ ಮುಗಿತಾರ ಈಗ ನೂರಾರು ಈ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ಸುತ್ತಮುತ್ತ ಬಿಡೋದಿಲ್ಲ ಊರವರೆಲ್ಲ ಒಳಗಡೆ ಹೋಗೋಕ್ಕೆ. ಬಂದ್ಬಿಡ್ತಾರೆ ನೀನು. ಆದ್ದರಿಂದ ಹೋಗ್ತಾ ಇದೀವಿ ನೋಡಿ ದೇವಸ್ಥಾನಕ್ಕೆ. ನಾಗೇಗೌಡ ಸ್ವಲ್ಪ ಹೊತ್ತು ಜಾಸ್ತಿ ಆಗುತ್ತೆ. ಬೇಗ ಬಂದಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಚಿನ್ನ ಈ ದೇವಸ್ಥಾನ ಓಪನ್ ಆಗಿ ಎಷ್ಟು ದಿನ ಆಯ್ತು? ಈ ದೇವಸ್ಥಾನ ಓಪನ್ ಆಗಿ ಈ ಇಲ್ಲಿಗೆ 1 ವರ್ಷ ಆಯ್ತು. ಮೊದ್ಲೆಲ್ಲಿ ಇತ್ತು ಅಂತ ಹೇಳಿ? ಮುಂಚೆ ಈ ದೇವಸ್ಥಾನ ಇನ್ನು ಆ ಕಡೆ ಇತ್ತು, ಆ ಹಿಂಭಾಗದಲ್ಲಿ ಇತ್ತು. ಈಗ ಮುಂದಕ್ಕೆ ತಂದಿದ್ದಾರೆ. ಇದು 1 ವರ್ಷದ ಸುಮಾರು ಅದು 6-7 ವರ್ಷಗಳ ಜೀರ್ಣೋದ್ಧಾರದ ನಂತರ ಕಳೆದ ವರ್ಷ ಇದೇ ಯುಗಾದಿ ಹಬ್ಬದಲ್ಲಿ ಈ ದೇವಸ್ಥಾನ ಓಪನ್ ಆಗಿರೋದು. ಇದು ಎಷ್ಟೆಷ್ಟು ಊರುಗಳೆಲ್ಲ ಬರ್ತಾರೆ? ಇಲ್ಲಿ ಸುತ್ತ 7 ಊರಿನವರು ಲೆಕ್ಕಕ್ಕೆ ಬರ್ತಾರೆ ಈ ದೇವಸ್ಥಾನದ ಇದಕ್ಕೆ. ಇಲ್ಲಿ ಅಕ್ಕಪಕ್ಕ ಸುತ್ತ ಸಂತೆ ಕಸ್ಲಿಗೆರೆ ಮೇಯ್ನು, ಮಂಗ್ಲ, ಕಾರ್ಸ್ವಾಡಿ, ಕೊತ್ತತ್ತಿ, ನತ್ತಳ್ಳಿ ಈ 5 ಊರಿನವರು ಇಲ್ಲಿಗೆ ಕಾಯಂ ಸದಸ್ಯರು. ಮಳವಳ್ಳಿ ತಾಲೂಕಿನ ತಳಗೋದಿ ದೇವಿಪುರದವರು ಕೂಡ ಈ ದೇವರ ಆರಾಧಕರಾಗಿರ್ತಾರೆ. ಈ ದೇವಸ್ಥಾನ ಖರ್ಚು ಮಾಡೋದಕ್ಕೆ 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 5ರಿಂದ 6 ಕೋಟಿ ಖರ್ಚು ಮಾಡಿದ್ದಾರೆ. ಇದು ಇಲ್ಲೇ ಉದ್ಭವ ಆಗಿದ್ದ ದೇವಸ್ಥಾನ. ಇದು ಇಲ್ಲಿ ಉದ್ಭವದ ಭೂಮಿ ಸಿದ್ದೇಶ್ವರ ಭೂಮಿ ಒಳಗಡೆ ಉದ್ಭವದ ದೇವಸ್ಥಾನ. ನೋಡಿ ದೇವರು ಭೂಮಿ ಸಿದ್ದೇಶ್ವರ ಸ್ವಾಮಿ ನೀಟಾಗಿ ಅಲಂಕಾರ ಮಾಡಿದ್ದಾರೆ. ಈಗ ಝೂಮ್ ಮಾಡಿ ತೋರ್ಸ. ಭೂಮಿ ಸಿದ್ದೇಶ್ವರ ಸ್ವಾಮಿ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಭೂಮಿ ಸಿದ್ದೇಶ್ವರ ಮೇಲ್ಗಡೆ ಇರ್ತಕ್ಕಂಥದ್ದು ದೇವರ ಇದು ದೇವರ ಸರಿಯಾಗಿ ನಮ್ಗೆ ಅಷ್ಟಾಗಿ ಶ್ರೀ ಭೂಮಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಗೊತ್ತಾಯ್ತು ತಕ್ಷಣ
ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು ನಾವು ಬಸಪ್ಪನ್ ತಗೊಂಡು. ಇದು 3 ವರ್ಷದ ಮುಂಚೆ. ಕೈ ಮುಗಿತೀನಿ ಅಂದ್ರೆ ಹೋಗು, ಭಯ ಏನಿಲ್ಲ ಬಾ. ನಾನು ಹೋಗ್ ಬೀಳು, ಕಾಲು ಏನು ಮಾಡಲ್ಲ. ಬೀಳು, ಕೆಳಗಡೆ ಕುಂತ್ಕೋ, ಏನಿಲ್ಲ. ಒಮ್ಮೆ ಏನಾಯ್ತು ಅಂದ್ರೆ ಆ ಕೆಳಗಡೆ ಇದ್ ನೋಡ್ಕೊ ಹೋದ್ರೆ ಮೇಲ್ಗಡೆ ಕುಡಿಲಿ. ಅಲ್ಲಿ ನಡೀರ ಬಸಪ್ಪ ಮಲ್ಕೊಳ್ಳೋ ಜಾಗ. ಇದೇ ನೋಡಿ ಮೂಲ ದೇವಸ್ಥಾನ, ಭೂಮಿ ಸಿದ್ದೇಶ್ವರ ಸ್ವಾಮಿಯ ಮೊದಲಿದ್ದಿದ್ದು ಇಷ್ಟು. ಇದೇ ನೋಡಿ ಭೂಮಿ ಸಿದ್ದೇಶ್ವರ ಸ್ವಾಮಿಯ ಮೂಲ ಗುಡಿ ಇದು. ಮೊದ್ಲಿದ್ದಿದ್ದು ಇಷ್ಟೇನೆ, ಇವಾಗ ಇಷ್ಟು ದೊಡ್ಡದಾಗಿ ಮಾಡಿರೋದು ದೇವಸ್ಥಾನನ. ಮೊದ್ಲಿದ್ದಿದ್ದು ಇಷ್ಟು, ಇವಾಗ ಇಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಭಕ್ತಾದಿಗಳು ಗೌರ್ಮೆಂಟ್ ಕಡೆಯಿಂದ ಎಲ್ಲ ಹಣನ ಸಂಗ್ರಹಣೆ ಮಾಡಿ ಮಾಡಿರುವಂತಹ ದೇವಸ್ಥಾನ ಇದು. ಭಕ್ತ ಮಹಾಶಯರುಗಳೇ, ಶ್ರೀ ಭೂಮಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಸಂತೇಕ ಸಲಗೆರೆ ಭಕ್ತಾದಿಗಳ ಶ್ರೀ ಭೂಮಸಿದ್ದೇಶ್ವರ ಸ್ವಾಮಿಯ ದೇವಾಲಯದ ರಾಜಗೋಪುರ ಶ್ರೀ ಭೂಮಸಿದ್ದೇಶ್ವರ ಸ್ವಾಮಿ ಒಳ್ಳೆದುಂಟು ಮಾಡಲಿ. ಬಹುತೇಕ ಇಲ್ಲೇನೆ ಅನ್ಕೋತೀನಿ, ಯಾಕಂದ್ರೆ ಗೋಡೆ ಕಟ್ಟಿರೋದು ನೋಡ್ತದೆ ಅದೇ ಮುಂದಕ್ಕೆ ತಗೋತಾರೆ ಅನ್ಸುತ್ತೆ, ಮುಂದಕ್ಕೆ ತಗೊಳ್ಳಲ್ಲ. ರಾಜಗೋಪುರ ಕಾರ್ಯ ನಿರ್ಮಾಣ ಆಗ್ಬೇಕಿದೆ. ದಯವಿಟ್ಟು ಈ ರಾಜಗೋಪುರ ಸುಮಾರು 4 ರಿಂದ 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ಬೇಕಿದೆ. ದಯವಿಟ್ಟು ಈ ದೇವಾಲಯದ ರಾಜಗೋಪುರ ನಿರ್ಮಾಣಕ್ಕೆ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಾಲಯದ ಅಭಿವೃದ್ಧಿಗೆ ಧನ ಸಹಾಯ ಮಾಡಿ ಶ್ರೀ ಭೂಮಸಿದ್ದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಭಕ್ತ ಮಹಾಶಯರುಗಳ ಶ್ರೀ ಭೂಮಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಸಂತೇಕ ಸಲಗೆರೆ ಭಕ್ತಾದಿಗಳ ಶ್ರೀ ಭೂಮಸಿದ್ದೇಶ್ವರ ಸ್ವಾಮಿಯ ದೇವಾಲಯ. ಎಲ್ಲೋ ನಿನ್ ಮಗ ಎಲ್ಲಿ ಸುತ್ತ ಬಳಸ್ಕೊ ಪುನಃ ಅಲ್ಲೇ ಹೋದ್ನೇನೋ. ಅಭಿವೃದ್ಧಿಗೆ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದೀವಿ. ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಬಳಸ್ಕೊಂಡೇ ಹೋಗ್ಬೇಕೇನೋ ಲೈನಲ್ಲಿ. ಭಕ್ತ ಮಹಾಶಯರುಗಳೇ, ದಯವಿಟ್ಟು ಯಾರು ಪೂಜೆ ಮಾಡಿಸಕ್ಕೆ ಬಂದಂತ ಭಕ್ತಾದಿಗಳು ಯಾರು ಹಾಗೆ ಹೊರಟೋಗ್ಬೇಡಿ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ದೇವಾಲಯದ ಅಭಿವೃದ್ಧಿಗೆ ಧನ ಸಹಾಯ ಮಾಡಿ. ಅಥವಾ ಇಲ್ಲಿ ಕೊಟ್ಟು ರಶೀದಿ ಹಾಕ್ಸ್ಲಿಕ್ಕೆ ಆಗಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕ ಆಗುವಂಥದ್ದು. ದರ್ಶನ ಮಾಡಿದ್ವಿ, ಖುಷಿ ಆಯ್ತು.
ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಕಾಣಿಕೆ ಕೊಟ್ಟಿರಲಿಲ್ಲ, ಅದರಿಂದ ನನ್ನ ಮಗ ಕಾಣಿಕೆ ಮಹಬೂಬಮ್ಮ ದೊಡ್ಡಮಲಗೂಡು ಇವರು ದೇವಾಲಯದ ಅಭಿವೃದ್ಧಿಗೆ 101 ರೂಪಾಯಿ ದಂಡ ಮಾಡಿದ್ದಾರೆ. ನಾವು ಅದರಿಂದ ಭಗವಂತ ಕಾಯ್ತಾ ಅವ್ರ ಇದ್ವಿ. ಕುಟುಂಬದವ್ರಿಗೆ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ದಯವಿಟ್ಟು ಯಾರು ಸಹ ಅಲ್ಲಿ ಕಾಯಿ ಕೆಚ್ಚಬೇಡಿ. ಕಾಯಿ ಕೆಚ್ಚಲಿಕ್ಕೆ ಅಂತ ಸರತಿ ಸಾಲಿನ ಪ್ರಾರಂಭದಲ್ಲಿ ಕಾಯಿ ಕೆಚ್ಚಿಕೊಡ್ತಾವ್ರೆ. ದಯವಿಟ್ಟು ಅಲ್ಲಿ ಕಾಯಿ ಕೆಚ್ಚಿಸ್ಕೊಳ್ಳಿ. ದೇವಾಲಯದ ಆವರಣವನ್ನ ಶುಚಿಯಾಗಿ ಇಡ್ಲಿಕ್ಕೆ ಸಹಕರಿಸಿ. ಹಾಗೆಯೇ ಗಂಧದ ಕಡ್ಡಿ, ಕರ್ಪೂರದ ಕವರ್ಗಳನ್ನ 2 ಡಸ್ಟ್ಬಿನ್ ಗಳಲ್ಲಿ ಇರಿಸಿದೀವಿ. ಅಲ್ಲಿ ನೀವು ಮಂಜು ಮಂಗಲ ಇವರು ದೇವಾಲಯದ ಅಭಿವೃದ್ಧಿಗೆ 201 ರೂಪಾಯಿ ಧನಸಹಾಯ ಮಾಡಿದ್ದಾರೆ. ಭಗವಂತ ಅವ್ರಿಗೆ ಕುಟುಂಬದವ್ರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ವಿಡಿಯೋ ಮಾಡಮ್ಮ, ನಾನು ನಿಮ್ಮಿಂದ ಬರ್ತೀನಿ. ನಾವು ಜೊತೆಲೇ ಹೋಗ್ಬೇಕು, ಜೊತೆಲೇ ಬರಬೇಕು. ಜಾತ್ರೆ ಅಟ್ಟಾಗ ಹಾಕಪ್ಪ. ಇನ್ನೂ ಟೈಮ್ ಆಯ್ತಲ್ಲ, ನಾವೇನೋ ಬೇಗ ಬಂದ್ವಿ ಅಂದರೆ ಎಲ್ಲರೂ ಬೇಗ ಬರ್ತಾರ. ಹಾಂ, ಇಷ್ಟಕ್ಕೆಲ್ಲ ಮುಂಚೆ ಥರ ಅದೇ ಡಿಲೇ ಅವೇನೋ ಸ್ವಲ್ಪ ಮಾಡಾರ, ಇನ್ನೂ ಆರಂಭ ಆಗಿಲ್ಲ ಅಷ್ಟೇ. ಅಮ್ಮ ಇದಾರ ಕೆಂಗೇರಿಲು ಮಾಡ್ತಾವ್ರು ದೊಡ್ಡದು. ಮುಂದಿನ ತಿಂಗಳೇನೋ ಜಾತ್ರೆ ಮಗನ ನೋಡ್ಕೊ ಬರ್ತಾರ ಮಗನ. ಯಾಕಪ್ಪ ಹೋಗೋಣ ಕೆಂಗೇರಿ ಜಾತ್ರೆಗೆ ಕರ್ಕೊಂಡೈತೀನಿ. ಸೈಡಿ ಬಾ. ಭಕ್ತಾದಿಗಳು, ಶ್ರೀ ಗೋವಿಂದೇಶ್ವರ ಸ್ವಾಮಿ ದೇವಸ್ಥಾನ ಸ್ವಾಮಿ ಒಳ್ಳೆಯದುಂಟು ಮಾಡಲಿ. ಕಳ್ಳಪುರಿ ತಗಮ್ಮ, ಇಲ್ಲೇ ತಗಮ್ಮ. ಉಂಟು ಮಾಡಲಿ. ಮಗನೇ ಅಲ್ಲ ನೀನು, ಬೋಳಿ ಮಗ. ನಿಂಗಮ್ಮ ಚೌಡೇಗೌಡ, ಸಂತೆ ಕೆಸರಗೆರೆ 500 ರೂಪಾಯಿ. ನಿಂಗಮ್ಮ ಚೌಡೇಗೌಡ, ಸಂತೆ ಕೆಸರಗೆರೆ 500 ರೂಪಾಯಿ ನೀಡಿದ್ದಾರೆ. ಶ್ರೀ ಗುರುಸಿದ್ದೇಶ್ವರ ಸ್ವಾಮಿ ಒಳ್ಳೆಯದುಂಟು ಮಾಡಲಿ. ಇದೆಲ್ಲೋ ಮಾಡ್ತಾವ್ರೆ, ಸ್ಮೆಲ್ ಗೊತ್ತೈತಿ. ಅಲ್ಲೇನೋ ಮಾಡ್ತಿರ್ಬೇಕು. ಜಾತ್ರೆಗೆ ಅಂತ ಬಂದಮೇಲೆ ಪುರಿ ಖಾರ ಇಲ್ಲದೆ ಹೋಗೋಕ್ಕೆ ಆಗೋದಿಲ್ಲ. ಅದರಿಂದ ನಾವು ಪುರಿ ಖಾರ ತಗೊಳಕ್ಕೆ ಹೋಗಿದ್ವಿ. ನೋಡಿ, ಈ ಥರ ಸ್ವೀಟ್ಸು, ಪುರಿ ಖಾರ ಎಲ್ಲ ದೇವಸ್ಥಾನದ ಜಾತ್ರೆಗೆಲ್ಲ ಸಿಗುತ್ತೆ. ಈಗೆಲ್ಲ ನೋಡಿದಾಗಲೇ ತುಂಬ ಜಾತ್ರೆ ತುಂಬಾ ಖುಷಿ ಆಯಿತು. ನೋಡಿ, ಇವೆಲ್ಲ ನಮಗೆ ನಾವು ಪುರಿ ತೊಗೊಂಡು ಮೈಸೂರು ಪಾಕ್ ತೊಗೊಂಡು ಬೇಕರಿಗಳಲ್ಲಿ ತುಂಬ ಓವರ್ ತುಪ್ಪ ಹಾಕಿ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಆದರೆ ಜಾತ್ರೆ ಮೈಸೂರು ಪಾಕ್ ಅಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಜಿಲೇಬಿ ಅವೆಲ್ಲ ತೊಗೊಂಡು ನಾವು ಸಹ ಹೊರಟ್ವಿ. ಅದಾದಮೇಲೆ ನಮ್ಮ ಮನೆಯವರು ಬಳೆ ತೊಡ್ಸ್ಕೊ ಅಂತ ಅಂದರು. ಅದರಿಂದ ನಾನು ಬಳೆ ತೊಟ್ಕೊಳ್ಳಲ್ಲ, ನಾನು ಮನೇಲೋಗಿ ತೊಟ್ಕೊತೀನಿ ಅಂದ್ಬಿಟ್ಟು 2 ಡಜನ್ ಬಳೆ ತೊಗೊಂಡೆ. ನಮ್ಮ ಮನೆಯವ್ರು ಕೊಡಿಸಿದ್ರು ನನಗೆ. ಬಳೆ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ, ಮಾದಪ್ಪನ ದೇವಸ್ಥಾನ ಅಂತ ಕಾಣಿಸ್ತಾ ಇರ್ಬೋದು. ಆದರೆ ಇಲ್ಲಿ ನಾನ್ ವೆಜ್ ಆಗೋದಿಲ್ಲ. ಭೂಮಿ ಸಿದ್ದೇಶ್ವರ ಸ್ವಾಮಿಗೆ ನಾನ್ ವೆಜ್ ಆಗುತ್ತೆ. ನೋಡಿ, ಒಂದು ರೋಡ್ ಭಾಗ ಇದೆ, ಆದರೆ ಆ ದೇವ್ರಿಗೆ ನಾನ್ ವೆಜ್ ಆಗೋದಿಲ್ಲ, ಈ ದೇವ್ರಿಗೆ ನಾನ್ ವೆಜ್ ಆಗುತ್ತೆ. ಎಷ್ಟು ಡಿಫ್ರೆನ್ಸ್ ಅಲ್ವಾ. ಸರಿ, ಅದನ್ನೆಲ್ಲ ನೋಡಿಕೊಂಡು ನಾವು ಸೀದಾ ಹೊರಟಿದ್ದೆ ಬೆಂಗಳೂರಿಗೆ. ಊರಲ್ಲಿ ಮಟನೆಲ್ಲ ತಗೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ. ಅಲ್ಲಿ ಹೋಯ್ತಾ ಸಖತ್ ಬಿಸಿಲಿರೋದ್ರಿಂದ ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಆರಾಮಾಗಿ ನಾವು ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಬಂದು ಅಡುಗೆನೂ ಆಯಿತು. ಮಟನ್ ತೊಗೊಬಂದಿದ್ದು, ದೇವ್ರ ಮಟನ್ ಅಂತ ಕೊಡ್ತಾರೆ. ಅದನ್ನು ನಾವು 600 ರೂಪಾಯಿ ಕಟ್ಟಿಸ್ಕೊಂಡು 1 kg ಮಟನ್ನು ಮತ್ತು 1 ಡಜನ್ ಮೊಟ್ಟೆ ಕೊಟ್ಟಿದ್ದಾರೆ. ಅದು ಮನೇಲಿ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಬಾಯ್.